ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಈ ಲಾಗ್ ರಕ್ಷಾಬಂಧನದೈತಿ. ಸ್ವಲ್ಪ ಲೇಟಾಗಿ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಎಲ್ಲ ಅಣ್ಣ ತಮ್ಮಂದರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಇವತ್ತು ಸ್ಯಾಟರ್ಡೇ ರಕ್ಷಾಬಂಧನ. ಸಾನು ಸ್ಕೂಲ್ ಸುಟ್ಟಿ ಇರಲಿಲ್ಲ, ಸ್ಕೂಲ್ ಇತ್ತು. ಸೊ ಸ್ಯಾಟರ್ಡೇ ಮಾರ್ನಿಂಗ್ ಬೆಳಿಗ್ಗೆ ಜಲ್ದಿನೇ ಎದ್ದಿದ್ಲು. ಎದ್ದ ತಕ್ಷಣ ಇಲ್ಲಿ ರಿಷಿಗೆ ಜಳಕದ ಮಾಡಿ ರೆಡಿಯಾಗಿ ರಿಷಿ ಕಟ್ಟಾಕಂತ ಬಂದೇಳು. ರಿಷಿ ಇವತ್ತು ಆ್ಯಕ್ಚುಲಿ ಸ್ಕೂಲಿಗೆ ಹೊಂಟಿರಲಿಲ್ಲ. ಸವಿತಾ ಅವ್ರ ಮಮ್ಮಿ ತವ್ರ ಮನೆಗೆ ಹೊಂಟೇಳು. ಹಾಗಾಗಿ ಅವರೆಲ್ಲ ರಿಷಿ, ರಿಯಾ, ಅನ್ನ ಮತ್ತು ಸವಿತಾ 4 ಜನ ಹೋಗಾರಿದ್ರು. ಅದ್ರ ಸಲುವಾಗಿ ರಿಷಿನ ಸ್ಕೂಲ್ ತಪ್ಪಿಸಿದ್ರು. ಬಟ್ ಸಾನು ರಾಖಿ ಕಟ್ತಾಳಂತ ಅನ್ನೋ ಕಾರಣಕ್ಕೆ ರಿಷಿ ಪಾಪ ಬೆಳಿಗ್ಗೆ 7 ಗಂಟೆಗಂದ್ರೆ ಎದ್ದು ಜಳಕ ಮಾಡಿ ರೆಡಿಯಾಗಿ ಕುಂತಿದ್ದ ಸಾನುನ ಸಲುವಾಗಿ. ಅಲ್ರಿ ಪ್ರೀತಿ ಅಂತ ಅಂದ್ರೆ ಅವಂಗೆ ದಿನ ಒಟ್ಟು ಹಿಂಗೆ ಸುಟಿ ಐತಂದ್ರೆ ಒಟ್ಟು ಜಲ್ದಿ ಎಳಂಗಿಲ್ಲ. ಬಟ್ ಸಾನು ರಾಖಿ ಕಟ್ಟಾಕಿದ್ದಾಳು, ಆಕೆ ಸ್ಕೂಲಿಗೆ ಹೋಗ್ತಾಳು. ಮತ್ತು ಬಂದ ನಂತರ ಕಟ್ಟಬೇಕಂದ್ರೆ ನೀವು ಊರಿಗೆ ಹೋಗಿರ್ತಿ. ಸೊ ಪ್ಲೀಸ್ ಲಘು ಏನಂತ ಅಷ್ಟೇ ಕೇಳಿದ್ದಕ್ಕೆ ಹ್ಞೂ ಆಯ್ತು ಅತ್ತಿ ಹೇಳ್ತೀನಿ ಅಂತ ಹೇಳಿದ್ದ. ಸೊ ಎದ್ದು ಬೆಳಿಗ್ಗೆ ಬೇಗನೆ ಎದ್ದು ಜಳಕ ಮಾಡಿ ರೆಡಿಯಾಗಿ ಫಸ್ಟ್ ಅವ್ರ ಅಕ್ಕನ ಕಡೆಯಿಂದ ರಾಖಿ ಕಟ್ಟಿಸ್ಕೊಳತ್ತಾನು. ಇವರಿಬ್ಬರನ್ನ ಹಿಂಗೆ ನೋಡೋದನ್ನ ಚಂದ. ಇಬ್ಬರು ಇಷ್ಟು ಫೈಟಿಂಗ್ ಆಡ್ತಾರೋ, ಇಷ್ಟು ಜಗಳ ಆಡ್ತಾರಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಜಗಳ ಆಡ್ತಿರ್ತಾರು. ಅದೇ ರೀತಿ ಇಬ್ಬರು ಒಬ್ರಿಗೊಬ್ರ ಮ್ಯಾಗ ಭಾಳ ಅಂದ್ರೆ ಭಾಳ ಪ್ರೀತಿನೂ ಐತಿ. ಅದನ್ನು ಒಮ್ಮೊಮ್ಮೆ ಪ್ರೀತಿ ತೋರ್ಸಕ್ಕೆ ಹಿಡಿದ್ರಂದ್ರೆ ಅದೇನು ಸಾಧ್ಯನೇ ಇಲ್ಲ. ನಾವು ನಂಬಕ್ಕಾಗಂಗಿಲ್ಲ. ಎಷ್ಟು ಜಗಳ ಆಡತ್ತೀರಿ, ಈಗ ಇಷ್ಟು ಇಬ್ಬರು ಲವ್ ಮಾಡತ್ತೀರಿ ಅಂತ ಅಂದ್ರೆ ನಾವಿಬ್ಬರು ಅಕ್ಕ ತಮ್ಮ ಅಂತ ಅಂತಾರು. ಸೊ ಇಬ್ಬರು ಒಮ್ಮೆದೊಮ್ಮೆಲೆ ಅಷ್ಟು ಪ್ರೀತಿ ಮಾಯೆ ಮಾಡ್ತಿರ್ತಾರೆ, ಮತ್ತು ಒಮ್ಮೆದೊಮ್ಮೆಲೆ ಆ ರೇಂಜಿಗೆ ಜಗಳನೂ ಆಡ್ತಿರ್ತಾರೆ. ಇಲ್ಲಿ ಸಾನು ರಿಷಿಗೆ ಸ್ವೀಟ್ ತಿನ್ಸಾತಿಳು. ಈಗ ಅಷ್ಟೊತ್ತಿಗೆ ಸ್ವೀಟ್ ತಿನ್ನಿಸಿ ಎಲ್ಲ ಮಾಡೋಷ್ಟಿಗೆ ಅಂದರೆ ಕರೆಕ್ಟ್ ಸಾನುಂದು ಆಟೋ ಬಂತು. ಸೊ ಸಾನು ಸ್ಕೂಲಿಗೆ ಹೋದಳು. ನೆಕ್ಸ್ಟ್ ಇನ್ನು ನಮ್ಮ ರೋಹನ ಊರಿಂದ ಬರಾಮಿದ್ದ. ನಾನು ಬ್ಯಾಂಕಿಗೆ ಹೋಗಾಕಿದ್ನಿ, ಸುಪ್ರಿಯಾ ಕಾಲೇಜ್ಗೆ ಹೋಗಾಕಿದ್ಲು, ಮತ್ತು ಇವರು ಸವಿತಾದ ಎಲ್ಲ ಊರಿಗೆ ಹೋಗಾರಿದ್ರು. ಹಾಗಾಗಿ ರೋಹನೂ ಮಧ್ಯಾಹ್ನ ಡ್ಯೂಟಿ ಇತ್ತು. ಸೊ ಅವನು ಜಲ್ದಿ ಮನೆಗೇನೆ ಬಂದಿದ್ದ. ಬೆಳಗ್ಗೆ 9 ಗಂಟೆಗಂದ್ರೆ ಇಲ್ಲಿ ಹಾಜರಿದ್ದ. ಸೊ ಇವನು ಬಂದ ತಕ್ಷಣ ಅಷ್ಟೊತ್ತಿಗೆ ಎಲ್ಲರೂ ಮನೆಯಾಗಿನವರು ನಾವು ಎಲ್ಲರೂ ರೆಡಿ ಆಗಿದ್ದು. ಇನ್ನು ಇವರು ಅನ್ನಾಗ ಮತ್ತು ರೋಹನ್ಗೆ ಇಬ್ಬರಿಗೂ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ರೋಹಿಣಿ ಒಬ್ಬಾಕಿನ ಮಿಸ್ ಆಗಿದ್ದಾಳು. ರೋಹಿಣಿ ಬರೋಕ್ಕಾಗಲಿಲ್ಲ ಆಕೆಗೆ. ಸೊ ರೋಹಿಣಿ ರಾಖಿ ರೋಹನ್ ತೊಗೊಂಬಂದಿದ್ದ. ಇಲ್ಲೇ ಸುಪ್ರಿಯಾ ಕಡೆಯಿಂದ ಕಟ್ಟಿಸಿ ಬಿಡ್ರಿ ಅಂತ ಹೇಳಿಳು. ಹಾಗಾಗಿ ರೋಹಿಣಿ ರಾಖಿನೂ ಸುಪ್ರಿಯಾನ ಇಲ್ಲಿ ಅನ್ನಕ್ಕೆ ಕಟ್ಟಿಬಿಟ್ಟಳು. ನಮ್ಮ ರಕ್ಷಾಬಂಧನ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ನಮ್ಮ ಭಾರತದ ಸಂಸ್ಕೃತಿಯೊಳಗೆ ಪ್ರತಿಯೊಂದು ಸಂಬಂಧಕ್ಕೂ ಪ್ರತಿಯೊಂದು ಬೆಲೆ ಮಹತ್ವ ಇಟ್ಟಿದ್ದಾರೆ. ಹಿರಿಯರು ಮೊದಲಿನ ಕಾಲದಿಂದ ಏನು ಒಂದೊಂದು ಹಬ್ಬ ಆಚರಣೆ ಮಾಡ್ಕೊತ ಬಂದಿದ್ದಾರಲ್ಲ, ಎಲ್ಲ ಹಬ್ಬಕ್ಕೂ ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಐತಿ. ಅವನ ಗರ್ಭಿತವಾಗಿ ನಾವು ತಿಳ್ಕೊಂಡು ಅಂದ್ರೆ ನಾವು ಆವಾಗ ನಮ್ಮ ಜೀವನ ಚಲೋ ತಂಗೆ ನಡೀತೈತಿ ಅಂತ ಹೇಳ್ತೀನಿ. ಎಲ್ಲ ಅಣ್ಣ ತಂಗಿಯರ ಸಂಬಂಧ ಆಗಿರ್ಬೋದು, ಅಣ್ಣ ತಮ್ಮಂದ ಸಂಬಂಧ, ಅಪ್ಪ ಮಗಳದು, ತಾಯಿ ಮಗನ ಪ್ರತಿಯೊಂದು ಪ್ರೀತಿ, ಮತ್ತು ಪ್ರತಿಯೊಂದು ಸಂಬಂಧಕ್ಕೂ ಒಂದೊಂದು ಹಬ್ಬದಾಗ ಎಲ್ಲ ಥರದ ಆಚರಣೆಗಳನ್ನು ಹಿರಿಯರು ಮಾಡ್ಕೊತ ಬಂದಿದ್ದಾರೆ. ಇದು ರಕ್ಷಾಬಂಧನ ಆಗಿರ್ಬೋದು, ಮತ್ತು ದೀಪಾವಳಿಗೆ, ಮತ್ತು ಅವಾಗ ಪಾಡ್ಯ ದಿವಸ ಅಣ್ಣಗಳಿಗೆ ತಮ್ಮಗಳಿಗೆ ಆರತಿ ಬೆಳಗೋದಿರ್ತೈತಿ. ಈ ಥರ ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಅದರಿಂದ ಸಂಬಂಧಗಳು ಇನ್ನೂ ಗಟ್ಟಿ ಆಗ್ತಾವೆ, ಮತ್ತು ಇನ್ನಷ್ಟು ಸ್ಟ್ರಾಂಗ್ ಆಗಿರ್ತಾವೆ. ಯಾರಾದರೂ ಯಾವುದಾದ್ರೂ ಕಾರಣಕ್ಕೆ ಜಗಳ ಮಾಡಿರು ಮಟ್ಟಿದ್ರಂದ್ರೂ ಇಂತಹ ಸಂದರ್ಭಗಳಲ್ಲಿ ಅವನ್ನೆಲ್ಲ ಮನಸ್ತಾಪಗಳನ್ನು ಬಿಟ್ಟು ಮತ್ತು ಒಂದಾಗಲಿ ಅನ್ನೋ ಕಾರಣಕ್ಕೆ ಈ ಥರ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತಾರೆ. ಮತ್ತು ರಕ್ಷಾಬಂಧನ ಏನಪ್ಪ ಅಂದ್ರೆ ಅಕ್ಕಗೆ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು, ಅವರಿಗೆ ನಾವು ನಿಮ್ಗೆ ತಂದೆ ನಂತರ ನಾವು ನಿಮಗೆ ಬೆನ್ನೆಲುಬಾಗಿ ರಕ್ಷಣೆಯಾಗಿ ನಿಂತಿರ್ತೀವಿ ಅಂತಂದು ಹೇಳ್ತಾರೆ. ನಿಮ್ಮ ಯಾವುದೇ ಕಷ್ಟ ಸುಖ ದುಃಖ ಯಾವುದೇ ಬರಲಿ, ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಂದು ಹೇಳೋದಕ್ಕೆ ಈ ಸಂಬಂಧಗಳು, ಈ ಹಬ್ಬಗಳೆಲ್ಲ ಬರ್ತಾವಂತ ಹೇಳ್ತೀನಿ. ನಮ್ಮ ಯಾವುದೇ ಹಬ್ಬಗಳು ಬರಲಿ, ಆ ಹಬ್ಬದ ದಿವಸ ಮನೆಯಾಗೆಲ್ಲ ಒಂದು ಸ್ಪೆಷಲ್ ವೈಬ್ರೇಷನ್ ಮತ್ತು ಸ್ಪೆಷಲ್ ಥಿಂಗ್ಸ್ ಎಲ್ಲ ಆಗ್ತಾವಲ್ಲ. ಸೊ ಒಂದು ಪಾಸಿಟಿವ್ ಎನರ್ಜಿ ಮನ್ಯಾಗ ಮತ್ತು ಮನಸ್ಸಿದಾಗ ಎಲ್ಲ ಕಡೆ ಇರ್ತೈತಿ. ಸೊ ಎಲ್ಲ ಹಬ್ಬಗಳನ್ನು ನಾವು ಇದೇ ರೀತಿ ಆಚರಿಸ್ತಾ ಅವನ್ನ ಕಂಟಿನ್ಯೂ ಮಾಡ್ತಾ ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ರಿಯಾ ರಿಷಿಗೆ ಕಟ್ಟಾತಿಳು. ಆಕೆ ಮೊನ್ನೆನ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡಿಳು. ಸೊ ಆಕೆ ಕೈಯಾಗ ಕಟ್ಟಲಿ ಅಂತ ಅನ್ನತ್ತಿಳು. ಇದು ನೀ ಕಟ್ಕೊಳ್ಳೋದಿಲ್ಲಪ್ಪು, ಅನ್ನ ಕಟ್ಟಬೇಕಂತ ಹೇಳಿದ್ದು. ಸೊ ಸುಪ್ರಿಯಾ ಕೈ ಹಿಡಿಸಿ ರಿಷಿಗೆ ರಿಯಾನ್ ಕಡೆಯಿಂದ ಕಟ್ಟಿಸಿ ಆರತಿ ಬೆಳಗಿಸಿ ಸ್ವೀಟ್ ಎಲ್ಲ ತಿನ್ನಿಸಿ ಆಕೆಗೆ ಹೇಳತ್ತಿಳು ರಕ್ಷಾಬಂಧನ ಐತಿ, ಅನ್ನಾಗ ಇದನ್ನು ಮಾಡಂತಂದು ವಿಶ್ ಮಾಡು, ಅಣ್ಣನ ಕಾಲಿಗೆ ಬೀಳು ಅಂತ ಎಲ್ಲ ಹೇಳಿಕೊಡತ್ತಿಳು ಸುಪ್ರಿಯಾ.
ನಮ್ಮ ರೋಹನ್ ಎಲ್ಲಿರ್ತಾನೆ ಅಲ್ಲಿ ಸ್ವಲ್ಪ ತಮಾಷೆ ಜಾಸ್ತಿ ಮತ್ತು ನಮ್ಮನ್ನೆಲ್ಲರನ್ನೂ ಸ್ವಲ್ಪ ಜಾಸ್ತಿ ಕಾಡಿಸ್ಕೊತ ಮಾಡ್ಕೊತ ಇರ್ತಾನೆ. ಸೊ ಇಲ್ಲೂ ಏನು ಬೇಕಾದ ಏನೇನೋ ನಮಗೆಲ್ಲ ಅನ್ನತ್ತಿದ್ದ. ಸೊ ಅದೇ ರೀತಿ ಇರ್ತಿದ್ದಲ್ಲ, ಆಲ್ರೆಡಿ ನಿಮಗೆ ಹೇಳಿದ್ದೆ, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಸ್ವಲ್ಪ ಒಬ್ರನ್ನೊಬ್ರನ್ನ ರೇಗಿಸ್ಕೊತು ಮಾಡ್ಕೊತು ಇದ್ರೇ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ. ರಿಯಾನ್ ಕಡೆಯಿಂದ ರಿಷಿಗೆ ಎಲ್ಲ ರಾಖಿ ಕಟ್ಟಿ ಆದ ನಂತರ ಈಗ ಸುಪ್ರಿಯಾ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರು ರೋಹನ್ಗೆ ಮತ್ತು ಅಣ್ಣಾಗ. ಸುಪ್ರಿಯಾನ ಫಸ್ಟ್ಗೆ ಎಲ್ಲನೂ ಯುವತಿ ಆಗಿರ್ಬೋದು ಕುಂಕುಮ ಎಲ್ಲ ಹಚ್ಚಿ ರಾಖಿ ಕಟ್ಟಿ ಆದಮೇಲೆ ನೆಕ್ಸ್ಟು ನಾನು ಬಂದು ಬರೀ ರಾಖಿ ಕಟ್ಟೋದು ಮತ್ತು ಆರತಿ ಬೆಳಗೋದು ಸ್ವೀಟ್ ತಿನ್ನಿಸೋದು ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರು ಕುಂಕುಮ ಹಚ್ಚಿ ಇದನ್ನು ಮಾಡೋದಂದರೆ ಸ್ವಲ್ಪ ಜಾಸ್ತಿ ಇದನ್ನು ಆಗ್ತೈತಿ. ಹಾಗಾಗಿ ಸ್ಟಾರ್ಟಿಂಗ್ ಫಸ್ಟ್ ಯಾರು ಕಟ್ತಿರ್ತಾರೆ ಅವ್ರ ಕಡೆಯಿಂದನೇ ಎಲ್ಲ ಮುಗಿಸಿರ್ತೀವಿ. ಸೊ ಈಗ ಸುಪ್ರಿಯಾ ಕಟ್ಟೋ ತನಕ ನಾನು ವೇಟ್ ಮಾಡ್ತಾಯಿದ್ನಿ. ನಮ್ಮ ರೋಹನ್ ಏನೇನೋ ಹೇಳಿ ಜೋಕ್ ಮಾಡಿ ನಮಗೆಲ್ಲ ನಗಿಸ್ತಾ ಇದ್ದ. ಮತ್ತು ನಾವು ಎಲ್ಲರೂ ರೋಹಿಣಿ ಒಬ್ಬಕ್ಕೆ ಮಿಸ್ ಆಗಿದ್ದಾಳು, ಅಕ್ಕಿ ಬಂದಿದ್ದರೆ ಇನ್ನೂ ಚಲೋ ಆಗ್ತಿತ್ತು ಅಂತ ಹೇಳಿ ಮಾತಾಡ್ಕೊತ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡತ್ತಿದ್ದು. ನಾವೆಲ್ಲ ಇಲ್ಲಿ ಕಟ್ಟಬೇಕಂದ್ರೆ ಆರಾಮ್ಸೆ ಸ್ವಲ್ಪ ಬ್ಯಾಂಕಲ್ಲಿ ನಾನಾಗಿರ್ಬೋದು ಸುಪ್ರಿಯಾ ಕಾಲೇಜಿನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಬಂದಿದ್ದು. ಬಟ್ ಇಲ್ಲಿ ಸವಿತಾ ನಾವೆಲ್ಲ ಆರಾಮ್ಸೆ ಕಟ್ತಾಯಿದ್ರಿ, ಬೇಗ ಬೇಗ ಕಟ್ರಿ, ಲಘು ಲಘು ಕಟ್ರಿ, ಟೈಮ್ ಆಗತೈತಿ ಅಂತ. ನಾವಂದು ಟೈಮ್ ಎಲ್ಲಿ ಆಗ್ತೈತಿ, ಎಲ್ಲರೂ ಆರಾಮ್ಸೆ ಇದ್ದೀವಿ, ಯಾಕೆ ವರಿ ಮಾಡ್ಕೊಳತ್ತಿ ಅಂದ್ರೆ ನಾವು ಊರಿಗೆ ಹೋಗಾಕಿದ್ದೇನು ಅಂತ ಹೇಳತ್ತಿರು. ಬಿಕಾಸ್ ಅಕ್ಕಿನೂ ಊರಿಗೆ ಹೋಗಿ ಅವ್ರ ಅಣ್ಣಾಗ ತಮ್ಮಾಗ ರಾಖಿ ಕಟ್ಟಾಕಿದ್ದಳು. ನಮಗೆ ಹೋಗಕ್ಕೆ ಲೇಟ್ ಆಗ್ತೈತಿ, ಮಳೆ ಅದ ಬಂದತ್ತು, ಸೊ ನಾವು ಜಲ್ದಿ ಹೋಗ್ತೀವಿ ಅಂತ ಅನ್ನತ್ತಿಳು. ಹಾಗಾಗಿ ಆಯಿತು ಹೋಗಾಕಿರಿ ತಡೀರಿ, ನಮ್ಮದೆಲ್ಲ ಕಂಪ್ಲೀಟ್ ಮುಗಿಸಿ ಆನಂತರ ಹೋಗಿ ಆರಾಮ್ಸೆ ನಾಳೆ ವಾಪಸ್ ಬರಾಕ್ರಿ ಅಂತ ಹೇಳಿದ್ದು. ಆಯ್ತಾಯ್ತು, ನಿಮಗೆ ಎಷ್ಟು ಫೋಟೋ ವೀಡಿಯೋ ಏನೇನು ಮಾಡ್ಕೋತೀರಿ ಮಾಡ್ಕೋರಿ, ನಿಮ್ಮದಾದ ನಂತರ ನಾವು ಆರಾಮ್ಸೆ ಸಾವಕಾಶ ಹೋಗ್ತೇವಂತ ಅಂದಳು. ಇಷ್ಟು ಎಲ್ಲ ವೀಡಿಯೋದಾಗ ನಾವೆಲ್ಲರೂ ಕೂಡಿ ಇದ್ದು. ಸೊ ನಮ್ಮ ಸಾನು ಒಬ್ಬಕ್ಕೆ ಮಿಸ್ ಆಗ್ಯಾಳು. ನಮ್ಮ ಸಾನ್ವಿನ್ ಡೆಫಿನೆಟ್ಲಿ ಸಾಯಂಕಾಲ ಬಂದು ನಂಗೆ ಕೇಳತ್ತಾಳು, ನೀವು ಫೋಟೋಸ್ ಎಲ್ಲ ತಕ್ಕೊಂಡ್ರಿ ಗ್ರೂಪ ಅಂತ ಕೇಳ್ತಾ ಅಂದ್ಕೊಂಡಿದ್ದೆ. ಅದೇ ರೀತಿ ಕೇಳಿರು. ಸ್ಕೂಲಿಂದ ಬಂದ ತಕ್ಷಣ ಮಮ್ಮಿ ನೀವೆಲ್ಲರೂ ಕೂಡಿ ಫೋಟೋ ತಕ್ಕೊಂಡ್ರಿ, ಇದನ್ನು ಮಾಡಿರಿ ಅಂತಂದ್ರು. ಹ್ಞೂ ತಕ್ಕೊಂಡಿದ್ದೆವು ಅಂತ ಹೇಳಿ ನನ್ನ ಬಿಟ್ಟೆ ತಕ್ಕೊಂಡ್ರಿ ಅಂತ ಅನ್ನಕಳು. ನೀ ಸ್ಕೂಲಿಗೆ ಹೋಗಿದ್ದೀಯಲ್ಲ ಅಂತ ಅಂದೆ. ಆಯಿತು ಬಿಡ್ರಿವಾ ಅಂತ ಅಂದಳು. ಸೊ ಇಲ್ಲಿ ನನಗೂ ಎಲ್ಲರೂ ಇದ್ದು ಸಾನು ಒಬ್ಬಕ್ಕಿರಾಕಿಲ್ಲ. ಸೊ ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು. ಸಾನ್ವಿನ್ ಸ್ಕೂಲ್ನಾಗೂ ರಕ್ಷಾಬಂಧನ ಸೆಲೆಬ್ರೇಷನ್ನ ಮಾಡೋರಿದ್ರು. ಹಾಗಾಗಿ ಆಕಿನೂ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ಲು. ಅಲ್ಲಿ ಮೇಡಮ ರಾಖಿ ಎಲ್ಲರೂ ತೊಗೊಂಬರ್ರಿ ಮತ್ತು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳು. ಸಾನೂ ಒಂದು 4 ರಾಖೀಸ್ ತೊಗೊಂಡು ಹೋಗ್ಯಾಳು. ಯಾವ್ಯಾವ ಅಲ್ಲಿ ಕ್ಲಾಸ್ ಇರೋ ಬಾಯ್ಸ್ಗೆನ ಕಟ್ಟೋದಿತ್ತು. ಸೊ ಆಕಿ ಅಲ್ಲಿ ರಾಖಿ ಸೆಲೆಬ್ರೇಷನ್ ಮಾಡತ್ತಿಳು. ಸೊ ಆಕಿನೂ ಆ ದಿವಸ ಬಂದು ಫುಲ್ಲು ಖುಷಿಯಾಗಿದ್ದಳು. ಅಲ್ಲಿ ಕ್ಲಾಸ್ ಹುಡುಗರ ಬಾಯ್ಸ್ ಎಲ್ಲನೂ ಚಾಕ್ಲೇಟ್ಸ ಮತ್ತು ಏನಾದರೂ ಗಿಫ್ಟ್ ಎಲ್ಲ ಕೊಟ್ಟಿದ್ದರು. ಸೊ ನಮ್ಮ ಸಾನು ಫುಲ್ ಹ್ಯಾಪಿಯಾಗಿ ಮನೆಗೆ ವಾಪಸ್ ಬಂದೇಳು ಅವತ್ತು. ರಕ್ಷಾಬಂಧನ ರಾಖಿ ಕಟ್ತೇವೆ ಅಂತ ಅಂದಮೇಲೆ ರಿಟರ್ನ್ ಗಿಫ್ಟ್ ಅಂತೂ ಕೊಟ್ಟೇ ಕೊಡ್ತಾರು. ಅಣ್ಣಗೋಳ ತಮ್ಮಗೋಳ ಏನು ನಾವು ಗಿಫ್ಟಿಗೆ ಅಷ್ಟೊಂದು ಎಕ್ಸೆಪ್ಟ್ ಮಾಡೋಂಗಿಲ್ಲ ಮತ್ತು ಕೊಡ್ರಿ ಅಂತಲೂ ಏನಿಲ್ಲ. ಅವರು ಸದಾಕಾಲ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಮಾಡಿದರೆ ಅದೇ ನಮಗೆ, ಮತ್ತು ಆಶೀರ್ವಾದ ಇದ್ದರೆ ಅದೇ ನಮಗೆ ದೊಡ್ಡ ಗಿಫ್ಟು. ಸೊ ನಾವು ಯಾವಾಗೂ ಚಲೋ ತಂಗೆ ಕೂಡಿ ಇರೋನು, ಚಲೋ ತಂಗೆ ಇದೇ ರೀತಿ ಎಲ್ಲರೂ ಮುಂದೆ ಇರೋನು ಅಂತಲೇ ಬಯಸ್ತೀವಿ. ಸೊ ಅದೇ ಒಂದು ದೊಡ್ಡ ಆಶೀರ್ವಾದ ಮತ್ತು ದೊಡ್ಡ ಗಿಫ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಕೊಡ್ತಾರೋ ಏನು ತೊಗೋತಾರೋ ಅದೆಲ್ಲ ಯಾವುದು ಜಾಸ್ತಿ ದಿನ ಬರೋಂಗಿಲ್ಲ. ವಸ್ತು ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದಿಲ್ಲ ಒಂದಿನ ಅದು ಇದನ್ನು ಆಗ್ತೈತಿ. ಬಟ್ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೇನೈತಿ ಲೈಫ್ ಲಾಂಗ್ ಬರ್ತೈತಿ. ಸೊ ಎಲ್ಲರೂ ಅವರ ಅಕ್ಕ ತಮ್ಮನ ಜೊತೆ, ಅಣ್ಣ ತಂಗಿರಾಗಿರಲಿ, ಎಲ್ಲ ಸಂಬಂಧಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.